ಸನ್ನೂರು ಮರಳು ಮಾಫಿಯಾ ತಡೆಯುವಂತೆ ಮಲ್ಲುಗೌಡ ಪೊಲೀಸ್ ಪಾಟೀಲ್ ಒತ್ತಾಯ ವಡಿಗೇರ ನಮಸ್ಕಾರ ಬಂಧುಗಳೇ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಚೆನ್ನೂರ್ಜೆ ಅಕ್ರಮ ಮರಳು ಮಾಫಿಯಾ ನಡೆದಿದೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತು ರಾಜಕೀಯ ಜನಪ್ರತಿನಿಧಿಗಳ ಹಿಂಬಾಲಕರು ಮತ್ತು ಕಾರ್ಯಕರ್ತರು ಇದಕ್ಕೆ ನೇರ ಹೊಣೆ ಎಂದು ಮಲ್ಲುಗೌಡ ಪೊಲೀಸ್ ಪಾಟೀಲ್ ಕಿಡಿಕಾರಿದ್ದಾರೆ. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು. ಕ್ಯಾರೆ ಅನ್ನದ ಅಧಿಕಾರಿಗಳು ಸುಮಾರು 20 ದಿನಗಳ ನಿರಂತರ ಮರಳು ಮಾಫಿಯಾ ನಡೆದಿದೆ. ಕಣ್ಣು ಮುಚ್ಚಿಕುಂಟ ಅಧಿಕಾರಿಗಳು ಆದಷ್ಟು ಬೇಗ ಮರಳು ಮಾಫಿಯಾ ಬಂದ್ ಮಾಡದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಮಲ್ಲುಗೌಡ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲಾ ಸಂಘಟನೆಗಳ ಕೈಜೋಡಿಸಿ ವಡಿಗೇರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳೇ ಬಂದು ನಮ್ಮ ಬೇಡಿಕೆಗೆ ಉತ್ತರ ಕೊಡಬೇಕೆಂದು ಮಲ್ಲುಗೌಡ ಪೊಲೀಸ್ ಪಾಟೀಲ್ ವಡಿಗೇರ 60 ಎಕರೆ ಅದ, 20 ಎಕರೆ ಮೆಣಸಿನ ಗಿಡ ಅದ, 40 ಎಕರೆ ಹತ್ತಿ ಅದ, ಕಾಟನ್ ಅದ, ಆಲ್ರೆಡಿ 6 ಮೂಟ ಅದ. ಈ ಕರೆಂಟನ್ನು 7 ತಾಸು ಬರೋಬ್ಬರಿ ಕೊಡಬಹುದು. ಇವರು ಅಕ್ರಮ ಮರಳು ಮಾಫಿಯಾ ಮಾಡೋದ್ರಿಂದ ನನ್ನ ಬಲಿದ್ದಂಥ ನೀರನ್ನು ಮುಂದ್ಗಡೆ ಹೋಗ್ತದೆ. ಮುಂದ್ಗಡೆ ಹೋದ್ರೆ ಈಗ ಆಲ್ರೆಡಿ ಬರಗಾಲ ಅಂತ ಘೋಷಣೆ ಸರ್ಕಾರ ಮಾಡಿದೆ. ಜಲಕ್ಷಾಮ ಆಗ್ಯದ, ಕುಡಿಯೋಕೆ ನೀರಿಲ್ಲ, ದನಕರಿಗೆ ನೀರಿಲ್ಲ. ಇದ್ದ ನೀರಿನಾಗ ಬೆಳೆಯನ್ನು ಬೆಳೆದು ಸಂತೃಪ್ತಿ ಪಡಬೇಕಾದ್ರೆ ಈ ಮರಳು ಮಾಫಿಯಾದವರು ದುಂಬಲಾಗಿ ಕೃಷ್ಣೆಯ ಒಡೆಲನ್ನು ಬಗೆದು ಅತ್ಯಾಚಾರ ಮಾಡಕತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ, ಗಣಿ ಮೈನ್ಸ್, RTOದವರು, PWದವರು, ಜಿಲ್ಲಾಡಳಿತ, ಕಂದಾಯ ಇಲಾಖೆ ಇವರು ನೇರವಣೆ ಅಂತ ನಾನು ಆರೋಪ ಮಾಡ್ತೀನಿ. ಯಾಕಂದ್ರೆ ಅರ್ಜಿಗಳು ಎಲ್ಲರಿಗೂ ಕೊಟ್ಟಿನಿ. ಪೊಲೀಸ್ ಸ್ಟೇಷನ್ ಮುಂದೆ ಹೋದ್ರೂ ಯಾವುದೇ ರೀತಿಯ ಕ್ರಮ ತಗೊಂಡು ಒತ್ತಡ ಹಾಕಿದಗಳಿಗೆ ಈಗ ನಿನ್ನೆಲಿದ್ದ ರಾತ್ರಿ ಬಂದ್ ಮಾಡ್ಯಾರ. ರಾತ್ರಿ 2 ಗಂಟೆಗೆ ಚಾಲು ಆಗ್ತಾವ, ಬೆಳಗ್ಗೆ ಮುಂಚೆ 4 ಗಂಟೆ 2 ತಾಸು ಹೊಡಿತಾರೆ ಉಸುಗು. ಅಲ್ಲಿ ಕೃಷ್ಣ ಒಡೆಲೆಯನ್ನು ನೋಡಿದ್ರೆ ಎಷ್ಟು ಮೆಟ್ರಿಕ್ ಟನ್ನು ಮರಳು ಮಾಫಿಯಾ ಆಗೋದಂತ ಗೊತ್ತಾಗಲ್ಲ. ಅಲ್ಲಿ ಸ್ಪಾಟ್ಗೆ ಇವತ್ತಿಗೆ ಯಾವುದೇ ಅಧಿಕಾರಿ ಹೋಗಿಲ್ಲ. ಆಗೊಂದು ಈಗೊಂದು ಮೈನ್ಸ್ದವ್ರು ಬಂದು ಒಂದು ಗಾಡಿ 2 ಗಾಡಿ ಹಿಡ್ದಾರಂತಾರೆ. ಅದು ಅಲ್ಲ, ಅಲ್ಲಿ ಸ್ಪಾಟ್ ವಿಚಕ್ಷಣೆ ಮಾಡಿದ್ರೆ ಎಷ್ಟು ಮರಳು ಗಣಕ್ಕೆ ನಡೆದಂತ ಪರಿಪೂರ್ಣವಾಗಿ ತಿಳ್ತಾರೆ. ನನ್ನಂಗೆ ರೈತರು